ಬಡವರಿಂದ ಸಾಧ್ಯ ಇಲ್ಲ. ಇವತ್ತಿನ ರಿಚ್ ದವಾಖಾನೆಗೆ ಹೋಗುವಂಥದ್ದು ಶ್ರೀಮಂತ ದವಾಖಾನೆಗೆ ಹೋಗಿ ತೋರಿಸಿ ಅವ್ರು ಮಾಡೋ ಬಿಲ್ಗಳನ್ನು ಕೊಡೋ ಶಕ್ತಿ ಯಾರಿಗೂ ಇಲ್ಲ. ಇವರೆಲ್ಲ ಹೇಳ್ತಾರೆ, ಸಾಕಷ್ಟು ಗ್ಯಾರಂಟಿ ಕೊಟ್ಟಿದ್ದಾರೆ. ಅದ್ರ ಸಲುವಾಗಿ ಆಯುಷ್ಮಾನ್ ಭಾರತ ಮತ್ತೊಂದು ಭಾರತ ಕೊಡ್ತೀವಿ, ಭಾಳ ಬಡವ್ರಿಗೆ ಬೇಡದು ಎಲ್ಲರೂ ಫ್ರೀ ಕೊಡ್ರಿ. ಇಲ್ಲ ಎಲ್ಲರಿಗೂ ಬಂದ್ ಮಾಡಿಬಿಡ್ರಿ. ಸರ್ಕಾರ ಡೈರೆಕ್ಟ್ ಅವೆಲ್ಲ ಔಷಧ ಗುಳಿಗೆ ಕೊಡಲಿ. ಈ ಜವಾಬ್ದಾರಿ ಹತ್ತಿರ ಸಹಜವಾಗಿ ಜನರ ಸಂಪತ್ತದ ಆರೋಗ್ಯ ಸಂಪತ್ತು ಹೆಚ್ಚಾಗ್ತದೆ. ಜೊತೆಗೆ ವಿದ್ಯೆಯನ್ನು ಫ್ರೀ ಯಾವ್ದು ಬೇಕಾಗಿಲ್ಲ, ಟೆಕ್ನಿಕಲ್ ಕಲೀಲಿ, ಮೆಡಿಸಿನ್ ಕಲೀಲಿ ಅಥವಾ ಮತ್ತೇನೋ ಕಲೀಲಿ, ನೀವು ಯಾವ್ದು ಹೈಯರ್ ಎಜುಕೇಷನ್ ಮಾಡ್ತೀಯಪ್ಪ ಫ್ರೀ. ಇವೆರಡು ಮಾಡಿ ಉಳಿದೆಲ್ಲ ಬಂದ್ ಮಾಡಿಬಿಡಲಿ. ಏನು ಅವಶ್ಯಕತೆ ಉಳಿದ ಗ್ಯಾರಂಟಿಗಳು? ಯಾಕಂತಂದ್ರೆ ಇವೆರಡಕ್ಕೆ ಖರ್ಚು ಬರುತ್ತೆ. ಬಡವು ತಿಳ್ಸೋಕ್ಕೆ ಸಾಧ್ಯ. ಎಜುಕೇಷನ್ ನೋಡಿ ಹೈಯರ್ ಎಜುಕೇಷನ್ ಪೈಬತ್ತೆ, MBBS, BE ಅಥವಾ ಮತ್ತಾವುದು ಹೈಯರ್ ಎಜುಕೇಷನ್ನ ಅಥವಾ ಪ್ರೊಫೆಷನಲ್ ಕೋರ್ಸ್ಗಳನ್ನ ಯಾರಾದರೂ ಕೂಲಿಕಾರರ ಮಕ್ಕಳು ಕಲೀಲಿಕ್ಕೆ ಸಾಧ್ಯ ಇದನ್ನ? ದಯವಿಟ್ಟು ಇದು ಉತ್ತರ ಕೊಡ್ರಿ. ಇವತ್ತೆಲ್ಲ ಸರ್ಕಾರಗಳು ಉತ್ತರ ಕೊಟ್ಟಿದ್ದಕ್ಕೆ ಕೂಲಿಕಾರರ ಮಕ್ಕಳು, ಚಾರ್ಜಲ್ಲಿ ಕೆಲಸ ಮಾಡೋರ ಮಕ್ಕಳು, ಈವನ್ನ ಪ್ರೊಫೆಸರ್ ಇದ್ದಂಥ ಮಕ್ಕಳು ಪ್ರೈವೇಟದಲ್ಲೇ ದುಡ್ಡು ಕೊಟ್ಟು MBBS ಮಾಡೋಕ್ಕೆ ಸಾಧ್ಯ ಇಲ್ಲ. ಸಾಧ್ಯದೇನು ರೀ? ಅಂದಾಗ ಎಜುಕೇಷನ್ ಯಾಕೆ ಫ್ರೀ ಮಾಡಬಾರ್ದು? ಅದು ಇದಲ್ಲದು. ಅದೇನು ನೀವು ಹೇಳ್ತಿರಲ್ಲ, ಆಸೆ ತೋರಿಸೋದು ಮೋಸ ಮಾಡೋದು ಅಂತಲ್ಲ. ಇಡೀ ದೇಶದ ಸಂಪತ್ತು ಹೆಚ್ಚಾಗುವಂಥದ್ದು. ಟೆಕ್ನಿಕಲ್ ಕಲೀಲಿ, ಮತ್ತೇನೋ ಕಲೀಲಿ, BE ಕಲೀಲಿ, ME ಕಲೀಲಿ, ಈ ದಿಶೆಯಲ್ಲಿ ಚಿಂತನೆ ಮಾಡುವಂಥದ್ದು. ಈ ದಿಶೆಯಲ್ಲಿ ಹೈಕೋರ್ಟ್ ಅಥವಾ ಹೈಕೋರ್ಟ್ ಅಂತ ಹೊಸ ಮಾಡ್ಯದ. ಇನ್ನು ಸುಪ್ರೀಂ ಕೋರ್ಟ್ ಏನು ಕೊಡ್ಬೋದು ಇದಕ್ಕೆ? ಹೌದು ಬಾ, ಇದು ಮೋಸ ಮಾಡಿದಿರಿ ಜನಕ್ಕೆ, ನೀವು ಸುಳ್ಳು ಹೇಳಿದಿರಿ,